ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹರಿ ಗಂಗಾಧರಪ್ಪ ಯೂಟ್ಯೂಬ್ ಚಾನಲ್. ನಮ್ಮ ಭಾರತ ದೇಶದಲ್ಲಿ ನಾರ್ಮಲ್ ಜನರಿಗೊಂದು ನ್ಯಾಯ, ಯೂನಿಯನ್ ಮಿನಿಸ್ಟರ್ ಮಕ್ಳಿಗೊಂದು ನ್ಯಾಯ. ನಾರ್ಮಲ್ ಜನಗಳೇನೋ ಇಷ್ಟೊತ್ತಿಗೆ ಅತ್ಯಾಚಾರ ಮಾಡಿದರೆ ಅವ್ರನ್ನ ಒದ್ದು ಒಳಗಾಗ್ತಿದ್ರು. ಅದೇ ಒಂದು ಯೂನಿಯನ್ ಮಿನಿಸ್ಟರ್ ಮಕ್ಕಳು ಮಾಡಿದರೆ ಅವರೇ ಸರೆಂಡರ್ ಆಗೋ ತನಕ ಏನೂ ಮಾಡಲ್ಲ. ಸರೆಂಡರ್ ಆದಮೇಲೆ 1 or 2-3 months ಆದಮೇಲೆ ಅವ್ರಿಗೆ ಬೇಲ್ ಸಹ ಸಿಗುತ್ತೆ. ಒಂದು ಪರ್ಟಿಕ್ಯುಲರ್ ವಿಷಯ ನಾವು ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಸ್ಟೇಟ್ನಲ್ಲಿ ಏನಾದಾಗ ನಮ್ಮ ಪಕ್ಷ ಇದೆಯಾ, ಲೆಫ್ಟ್ ಇದೆಯಾ, ರೈಟ್ ಇದೆಯಾ, ಯಾವ ಜಾತಿ, ಯಾವ ಕುಲ ಅನ್ನೋದನ್ನು ಫಸ್ಟ್ ಬಿಡಬೇಕು. ವಾಯ್ಸ್ನ ರೈಸ್ ಮಾಡಬೇಕು. ಏನೋ ಒಂದು ಘಟನೆ ನಡೆದ್ರು ನಾವು ವಾಯ್ಸ್ನ ರೈಸ್ ಮಾಡಬೇಕು. ಇಲ್ಲ ಅಂತಂದರೆ ನಾಳೆ ಅಲ್ಲಾಗಿದೆ, ನಾಳೆ ಇಲ್ಲೇ ಆಗ್ಬೋದು. ಅಷ್ಟು ಇಂಡಿಯಾದಲ್ಲಿ ಪೋಕ್ಸೋ ಕಾಯ್ದೆ ಸ್ಟ್ರಿಕ್ಟ್ ಇದೆ ಅಂತ ನೀವು ಅಂದ್ಕೊಂಡಿದ್ದೀರ, ಬಟ್ ಇಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಅಷ್ಟು ರೂಲ್ಸ್ ಇದ್ದಿದ್ದರೆ ಪರ್ ಡೇ 90 ಕೇಸಸ್ ರಿಜಿಸ್ಟರ್ ಆಗ್ತಾಯಿಲ್ಲ. ಎವ್ರಿ ಡೇ 90 ಕೇಸಸ್ ರಿಜಿಸ್ಟರ್ ಆಗುತ್ತೆ. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಇಂಡಿಯಾದಲ್ಲಿರೋ ಪೋಕ್ಸೋ ಕಾಯ್ದೆ ಭಯ ಬೀಳ್ತಾರೆ, ಆ ರೂಲ್ಸ್ಗೆ ಯಾರು ಏನು ಮಾಡಲ್ಲ, ಏನೋ ಮಾಡಿದ್ರೆ ಅವ್ರನ್ನ ನಡಿ ರೋಡಲ್ಲಿ ಹೊಡಿತಾರೆ, ನೇಣಿಗೆ ಹಾಕ್ತಾರೆ ಅನ್ನೋ ಭ್ರಮೇಲಿ ನಾವಿದ್ದೀವಿ. ಅದಕ್ಕೆ ನಾವು ಸುಮ್ಮನೆ ಆಗ್ತೀವಿ. ಇಂಥ ಸಾವಿರಾರು ಕೇಸಸ್ ಪೆಂಡಿಂಗ್ ಇದೆ. ಅದೇ ರೀತಿಯಾಗಿ ನಾವು ಅಂದ್ಕೊಂಡಂಗೆ ಇಲ್ಲ. ನಾವು ಈ ಅತ್ಯಾಚಾರ ನಡೆದಿದೆ ಕಾಡಲ್ಲಿ ನಡೆದಿಲ್ಲ, ಮೇಲೆ ಹೊರಗಡೆ ನಡೆದಿಲ್ಲ. ರಾಜಸ್ಥಾನ್ ಅನ್ನೋ ಶ್ರೀ ಗಂಗಾನಗರದಲ್ಲೋ ನಿವಾಸಿ 13 ವರ್ಷದ ಬಾಲಕಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗೋವಾಗ ಒಬ್ಬ ಆಟೋ ಡ್ರೈವರ್ ಅವಳು ತಗೊಂಡೋಗಿ ಒಂದು ಹೋಟೆಲ್ಗೆ ಸೇಲ್ ಮಾಡ್ತಾನೆ. ಹೋಟೆಲ್ ಸೇಲ್ ಮಾಡಿರೋ ಮನುಷ್ಯ ಚೆನ್ನಾಗಿರೋ ಹೋಟೆಲ್ಲು, ಅಲ್ಲಿ ಓದಿರೋ ಹುಡುಗ, ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋರು ಅಂಥವ್ರಿಗೆ ಹೋಗಿ ಸೇಲ್ ಮಾಡ್ತಾನೆ. ಅವ್ರಿಗಾದ್ರೂ ಪ್ರಜ್ಞೆ ಇಲ್ವೇನೋ ಗೊತ್ತಿಲ್ಲ, ಅವ್ರ ದಂಧೆನೇ ಅದೇನೋ ಯಾರಿಗೆ ಗೊತ್ತು. ಸೇಲ್ ಮಾಡಿದಾಗ ಆ ಹುಡುಗಿನ ಕಂಟಿನ್ಯೂಸ್ 18th June 10:30 ಇಂದ 23 June 5 days 120 hours ಅವ್ಳನ್ನ ರೇಪ್ ಮಾಡ್ತಾರೆ. ಈ ಹೋಟೆಲಿಂದ ಆ ಹೋಟೆಲ್ಗೆ ಪಕ್ಕದಲ್ಲಿ 3 ಹೋಟೆಲ್ಸ್ ಇರುತ್ತೆ. ಈ ಹೋಟೆಲಿಂದ ಆ ಹೋಟೆಲ್ಗೆ, ಆ ಹೋಟೆಲಿಂದ ಈ ಹೋಟೆಲ್ಗೆ ಶಿಫ್ಟ್ ಮಾಡೋದು, ಇಷ್ಟ ಬಂದನು ಹೋಗ್ಬಿಟ್ಟು ರೇಪ್ ಮಾಡೋದು, ಅಮೌಂಟ್ ಕೊಡೋದು, ಅತ್ಯಾಚಾರ ಮಾಡೋದು, ಬರೋದು, ಈ ಥರ ಮಾಡಿದ್ದಾರೆ. ಅದ್ರಲ್ಲಿ ನಾವೇ ಅನ್ಕೊತಾ ಇದ್ದೀವಿ ಸದ್ಯ ಈ ವಿಷಯ ಬಿಡಿ, ಮತ್ತೆ ವಿಷಯದ ಬಗ್ಗೆ ಕ್ಲಿಯರಾಗಿ ಹೇಳ್ತೀನಿ. ನಾವೇ ಅಂದ್ಕೊಂಡಿದ್ವಿ. ಮತ್ತು ರೀಸೆಂಟಾಗಿ ಇದೇ ವಿಷಯದಲ್ಲಿ ಆ ಹೋಟೆಲ್ ಎಲ್ಲಿ ಅತ್ಯಾಚಾರ ಆಗಿತ್ತು ಆ ಹೋಟೆಲ್ನ ಕೆಡವಿದ್ರು, ಬುಲ್ಡೋಜರ್ ಕೆಡಿಸಿ ಧ್ವಂಸ ಮಾಡಿದ್ರು. ಆ ಧ್ವಂಸ ಮಾಡಿದ್ದಕ್ಕೆ ನಾವೇ ಅಂತ ರಿಯಾಕ್ಟ್ ಮಾಡಿದ್ವಿ, ಓ ಶಬಾಷ್, ಅವ್ರ ನ್ಯಾಯ ಸಿಕ್ತು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವ್ರು ಕೆಡವಿದ್ದು ಅವ್ರಿಗೆ ಅತ್ಯಾಚಾರ ಆಗಿದೆ ಅಂತಂತಲ್ಲ, ಅದು ಇಲ್ಲೀಗಲ್ ಪ್ರಾಪರ್ಟಿ, ಇಲ್ಲೀಗಲ್ ಕಟ್ಟಿದ್ದಾರೆ ಅಂತ ಕೆಡವಿದ್ದು. ನಾವು ಅಂದ್ಕೊಂಡ್ವಿ ಅವ್ರಿಗೆ ಅತ್ಯಾಚಾರ ಮಾಡೋದಕ್ಕೆ ಈ 3 ಹೋಟೆಲ್ ಧ್ವಂಸ ಮಾಡಿದ್ರು ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ಪ್ರತಿಯೊಂದು ವಿಷಯ, ಏನೇ ಒಂದು ವಿಷಯ ತಿಳ್ಕೊಳ್ಳೋ ಬದಲು ಫಸ್ಟ್ ಕ್ಲಾರಿಟಿ ತಿಳ್ಕೋಬೇಕು. ಮತ್ತು ಇನ್ನೊಂದು, ಅದೆಲ್ಲೋ ಉತ್ತರ ಪ್ರದೇಶದಲ್ಲಿ ಅನಿಸುತ್ತೆ, ಹರ್ದೋಯ್ ಅನ್ನೋ ಇದರಲ್ಲಿ 15 ಜನನ ಅಲ್ಲಿರೋ ಲೋಕಲ್ ಪೀಪಲ್ಸ್ ಇಟ್ಕೊಂಡು ಓಡಿಸ್ಕೊಂಡು ಹೊಡಿತಿರ್ತಾರೆ. ಅವ್ರನ್ನ ನೋಡಿ ಸಹ ನಾವು ಇದೇ ಕೇಸಿಗೆ ಲಿಂಕ್ ಮಾಡ್ತಾರೆ. ಈ ಹುಡುಗಿನ 30 to 33 ಮೆಂಬರ್ಸ್ ರೇಪ್ ಮಾಡಿದ್ರು ಅಂತ ಬಂತಲ್ಲ ಇಶ್ಯೂ, ಅವರೇ ಇವರು ಅನ್ನೋದನ್ನು ಒಂದು ಪ್ರಮುಖ ಚಾನಲ್ ಸಹ ಅದನ್ನು ನ್ಯೂಸೆಲ್ಲ ತೋರಿಸುತ್ತೆ. ಈ ಥರ ಸಿಕ್ಕಿದ್ದಾರೆ, ಅವ್ರನ್ನ ಹೊಡಿತಾರೋದು ನೋಡ್ಬಿಟ್ಟು ಶಬಾಷ್, ಹಿಂಗೆ ಆಗಬೇಕು, ಅವ್ನು ಹಿಂಗೆ ಹೊಡಿತಾರೆ ಅಂತ ನಾವು ಅಂದ್ಕೊತಿದ್ದೇವೆ ಅಷ್ಟೇ. ರೀಸೆಂಟಾಗಿ ನಮ್ಮೂರಲ್ಲಿ ಅಷ್ಟೇ ನಮ್ಮ ಮಾವನೇ ಆಗು ನನಗೆ ಹೇಳ್ತಿದ್ರು, ನಂಗೆ ನ್ಯೂಸಲ್ಲಿ ತೋರಿಸಿದ್ರು, ನೋಡೋ ಹೆಂಗೆ ಹೊಡಿತಿದ್ದಾರೆ, ಈ ಥರ ರೇಪ್ ಆಗಿರೋದಕ್ಕೆ, ಅತ್ಯಾಚಾರ ಮಾಡೋದಕ್ಕೆ ಅವ್ರನ್ನ ಓಡ್ಕೊಂಡಿರ್ತಾರೆ ನೋಡಿ ಜನಗಳು ಅಂತ ತೋರಿಸ್ತು. ನಾನು ಅಂತ ನಂಬಿದೆ. ತಿರ್ಗಿ ಆಮೇಲೆ ಏನಪ್ಪ ವಿಷಯ ಅಂತ ನೋಡಿದಾಗ ಅದ್ಯಾವಾಗ 2024 ಆಗಿರೋ ವಿಷಯನ ಈಗ ಅದಕ್ಕೆ ಹೇಳಿದ್ದು. ನಾವೇ ಅನ್ಕೊತೀವಿ ಅದೇ ವಿಷಯ ನಮ್ಮ ವಾಟ್ಸಪ್ಗೆ ಪ್ರತಿಯೊಂದಕ್ಕೆ ಬಂದವಾಗ ಚೆಕ್ ಮಾಡಿದ್ರೆ ಶೇರ್ ಮಾಡ್ತೀವಿ. ಶೇರ್ ಮಾಡೋದು ತಪ್ಪು, ಅದು ಡಿಸರ್ವ್ ಅಲ್ಲ, ಅವ್ರ ನ್ಯಾಯ ಸಿಗ್ದಂಗಲ್ಲ, ಮತ್ತು ಅವ್ರಿಗೂ ಸಹ ಮುಂದೆ ತೊಂದರೆ ಆಗುತ್ತೆ. ಇನ್ನು ಇದು ಆ ಸ್ಟೇಟಲ್ಲಿ ಆಗಿರೋ ವಿಷಯನ ನಮ್ಮ ಸ್ಟೇಟಲ್ಲೂ ಆಗ್ಬೋದಲ್ಲ. ಎಲ್ಲೋ ರಾಜಸ್ಥಾನದಲ್ಲಿ ಆಗಿರೋ ವಿಷಯ ನಮ್ಮ ಸ್ಟೇಟಲ್ಲಿ ಆದಾಗ
ಹಾಗಾಗಲೂ ನಾವು ಪ್ರತಿಯೊಂದು ಅಷ್ಟೇ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಂಡು ಶೇರ್ ಮಾಡಬೇಕು ಮತ್ತು ವಾಯ್ಸ್ನ ರೈಸ್ ಮಾಡಬೇಕು. ಎಕ್ಸಾಂಪಲ್ ಅಲ್ಲಿ ಏನಾಗಿದೆ ಗೊತ್ತಾ, ಒಬ್ಬ ಹುಡುಗಿ 13 ವರ್ಷದ ಬಾಲಕಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗೋ ಟೈಮಲ್ಲಿ ಆಟೋ ನಿಲ್ಲಿಸ್ತಾಳೆ. ನಾರ್ಮಲ್ ನಮ್ಮ ಮನೇಲಿರೋ ಹೆಣ್ಮಕ್ಳ ಥರನೇ ಆಟೋ ನಿಲ್ಲಿಸಿ ಮನೆಗೆ ಹೋಗೋಣ ಅಂತ, ಮನೆಗೆ ಬಿಡಿ ಅಂತ ಕೇಳ್ತಾಳೆ. ಅವನು ಆಟೋ ಡ್ರೈವರ್ಗೆ ಅದೇನು ಮುಚ್ಕೊಂಡಿದ್ದಾಳೆ ದೊಡ್ಡ ಕಣ್ಣನ ಮಗ ಅನಿಸುತ್ತೆ. ಅವನು ಇದೇ ಸಿಕ್ಕಿದ ಚಾನ್ಸ್ ಅಂತಂತೇಳ್ಬಿಟ್ಟು ಅವ್ರ ಮನೇಲಿ ಮಕ್ಕಳಿದ್ದಾರೋ ಏನೋ ಗೊತ್ತಿಲ್ಲ, ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಹೋಟ್ಲ್ ಹತ್ರ ನಾರ್ಮಲ್ ಹೋಟ್ಲಿರೋ ಒಳ್ಳೆ ಚೂಟಿ ಕೋಟೆ ಮ್ಯಾಜ್ ಹತ್ರ ಕರ್ಕೊಂಡು ಡೈರೆಕ್ಟ್ ಅವಳನ್ನ ಸೇಲ್ ಮಾಡ್ತಾನೆ. ಸೇಲ್ ಮಾಡಿದಾಗ ಅವಳಿಗೆ ಗೊತ್ತಿರಲಿಲ್ಲ ನನ್ನ ಜೀವನ ಈ ರೀತಿ ಆಗುತ್ತೆ ಅಂತ. ಅವಳ ಆಟೋ ಡ್ರಾಪ್ ಕೇಳಿದ್ದೆ ಅವಳ ಜೀವನ ಮುಗೀತು ಅಂತ, ಅಂತ್ಯ ಆಯಿತು ಅಂತ. ಆ ಹೋಟೆಲ್ ಕರ್ಕೊಂಡು ಹೋದಾಗ 3 ಹೋಟೆಲ್ಸ್ ಅಂದರೆ 3 ಹೋಟೆಲ್, ಒಂದು ಹೆಸರು ಜಾಯ್ ಅಂತಿದೆ, ಇನ್ನೊಂದು ಶಫೈರ್ ಅಂತಿದೆ. 3 ಹೋಟೆಲ್ಲು ರೂಮಿಂದ ರೂಮ್ಗೆ ಅವಳನ್ನ ಚೇಂಜ್ ಮಾಡಿ 30ರಿಂದ 33 ಜನ, 30ರಿಂದ 32 ಜನ ಅನಿಸುತ್ತೆ ಅತ್ಯಾಚಾರ ಮಾಡಿದ್ದಾರೆ. ಹೋಗಲಿ, ಆ ಹೋಟೆಲಲ್ಲಿ ಬೇರೆಯವರೆಲ್ಲ ಇರ್ತಾರಲ್ಲ, ಅಟ್ಲೀಸ್ಟ್ ಯಾರನ್ನೋ ಒಂದು ಅಮೌಂಟ್ ಕೊಟ್ಟಾಗ ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳು ನೆನಪು ಬರಲ್ಲ. ನಮ್ಮ ಮನೆ ಹೆಣ್ಮಗಲ್ಲ ನಮ್ಮ ಮನೆ ಹೆಣ್ಮಗು ಆಗಿದ್ದರೆ ನೋಡ್ತೀನಿ ಬಗ್ಗೆ ಯಾರೋ ಬಿಡು ಏನೋ ಮಾಡ್ಕೊಳ್ಳಿ ಬಿಡು ಅಂತ. ಅಟ್ಲೀಸ್ಟ್ ಬೇರೆ ಯಾರನ್ನೋ ಒಂದು ಸೆಲೆಬ್ರಿಟಿ ಬಂದರೆ ಫೋಟೋಸ್ನ ಕ್ಲಿಕ್ ಮಾಡ್ತಿರ್ತಾರೆ ಪಟ ಅಂತ. ಆ ಹೆಣ್ಮಗುನ ರೂಮಿಂದ ರೂಮ್ಗೆ ಚೇಂಜ್ ಮಾಡುವಾಗ ಅಟ್ಲೀಸ್ಟ್ ಒಬ್ರಿಗನ ಗಮನಕ್ಕೆ ಬರಲಿಲ್ವಾ? ನಮ್ಮ ಹೆಣ್ಮಗನ ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೇನು ತಲೆ ಕೆಡಿಸ್ಕೊಂಡಿಲ್ಲ. ಆ ಹೆಣ್ಮಗುನ ಲೆಕ್ಕ ಹಾಕ್ಕೊಳ್ಳಿ, 18th ಜೂನ್ 10:30 23ವರೆಗೂ 120 hours ಕತ್ತಲು ಕೋಣೆಯಲ್ಲಿ ದಾಸಿ ಇಷ್ಟ ಬಂದವನು ಯಾರ್ಯಾರು ಅಮೌಂಟ್ ಕೊಡೋದು, ಹೋಗೋದು, ಅತ್ಯಾಚಾರ ಮಾಡೋದು, ಬರೋದು ಮತ್ತೆ ಬಲವಂತವಾಗಿ ಹಾಲು ಕೋಲ್ಸ ಕುಡಿಸಿದಾರಂತೆ. ಕುಡಿಸಿ ಅವಳನ್ನ ಅತ್ಯಾಚಾರ ಮಾಡಿದ ಏನಂದರೆ ಅವನ್ನ ಫಿಸಿಕಲ್ಲಾಗಿ ಫಿಸಿಕಲ್ಲಾಗಿ ಮಾಡಿದ್ದಾನೆ, ಬಟ್ ಫಿಸಿಕಲ್ಲಾಗಿ ಅತ್ಯಾಚಾರ ಮಾಡಿದ್ದಾರೆ, ಚೆನ್ನಾಗಿ ಸಾಯಿಸಿಲ್ಲ ಅಷ್ಟೇ. ಬಟ್ ಅವಳು ಮೆಂಟಲಿ ಸತ್ತಿದ್ದಾಳೆ. ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ, ಆ ರೀತಿಯಾಗಿ ಮಾಡಿದ್ದಾರೆ. ಏನು ಹೇಳೋದು ಇಂಥದಕ್ಕೆ? ಅವರು ಮಾಡಿರೋರು ಅಲ್ಲ, ಒಂದು ನಾರ್ಮಲ್ ಒಂದು ಸಿಟಿ ಒಳಗೆ ರಾಜಸ್ಥಾನ ಅನ್ನೋ ಸಿಟಿ ಒಳಗೆ ಆಗಿದೆ ಅಂತಂದರೆ ಏನು ನಾರ್ಮಲ್ ಕಾಡುಗಳಲ್ಲೆಲ್ಲ ಬೆಟ್ಟಗಳಲ್ಲೆಲ್ಲ ಆಗಿರೋದು. ಇನ್ನು ನಾಳೆ ನಮ್ಮ ಸ್ಟೇಟಲ್ಲಿ ಆಗಲ್ಲ ಅನ್ನೋದು ಏನಕ್ಕಿದೆ? ಆಗಲ್ಲ ಅನ್ನೋದು ಏನಿದೆ? ಆಗ್ಬೋದಲ್ಲ. ಅದಕ್ಕೆ ಇವತ್ತಿಂದಾಗ ನಾವು ರೈಸ್ ಮಾಡಬೇಕು ವಾಯ್ಸ್. ನಾವು ಜಸ್ಟ್ ಅಂದ್ಕೊಂಡ ಪೋಕ್ಸೋ ಇದೆ, ತುಂಬ ಸ್ಟ್ರಾಂಗ್ ಇದೆ, ಮತ್ತು ಸ್ಟ್ರಿಕ್ಟಾಗಿದೆ, ಭಯ ಬೀಳ್ತದ ನಾವು ಜಸ್ಟ್ ಅಂದ್ಕೊಂಡಿದ್ದು ಅಷ್ಟೇ. ಈ ರೀತಿಯ ಪ್ರತಿಯೊಂದು ವಿಷಯ ಅಲ್ಲಿ ಹೋಗಿ ಇನ್ನೊಂದು ಅಂದ್ಕೊತೀವಿ. ರೀಸೆಂಟಾಗಿ ಯಾವುದೋ ಕೇತನ್ಸಿ ಆ ಮ್ಯಾಟರ್ ನಡೀತು, ಅವ್ರು ಹಂಗೆ ಮಾಡ್ತಿದ್ದಾರೆ, ಅವರು ಹೆಣ್ಮಕ್ಳು ಸರಿಯಲ್ಲ, ಗಂಡು ಮಕ್ಕಳು ಸರಿಯಲ್ಲ ಅಂತ ಮಾತಾಡ್ಬೋದು. ಬಟ್ ಇಲ್ಲಿ ಆಗಿರೋದು ಹುಡುಗಿ, ಒಂದು ಬಾಲಕಿ 13 ವರ್ಷದ ಹುಡುಗಿಗೆ ಆಗಿರೋದು. ಅದರಿಂದನೂ ವಾಯ್ಸ್ನ ರೈಸ್ ಮಾಡಬೇಕು. ಇನ್ನೊಂದು, ಯಾವ ವಿಡಿಯೋನ ಸೋಷಿಯಲ್ ಮೀಡಿಯಲ್ಲಿ ರೈಸ್ ಆದಾಗ ಅವಳು ನ್ಯಾಯ ಸಿಕ್ತು ಅಂತ ಬಿಟ್ಟು ನಾವು ಸುಮ್ಮನೆ ಆಗೋದಲ್ಲ. ಪ್ರತಿಯೊಂದು ಕ್ಲಾರಿಟಿಯಾಗಿ ತಿಳ್ಕೊಂಡು ನಾವು ವಾಯ್ಸ್ನ ರೈಸ್ ಮಾಡಬೇಕು. ಮತ್ತೊಂದು, ನಾವು ಮೊದಲು ಅಂದ್ಕೊಂಡ್ವಿ ನಮ್ಮ ಇಂಡಿಯಾದಲ್ಲಿ ಅದೇ ನಿರ್ಭಯ ಕೇಸ್ ಆದಾಗ ಹೊಸ ತಿದ್ದುಪಡಿ ಮಾಡಿ ರೂಲ್ಸ್ ಮಾಡಿ ತಂದರು. ಅವಾಗ ಅಂದ್ಕೊಂಡು ಏನೂ ಆಗಲ್ಲ ಅಂತ. ಆದರೂ ತುಂಬ ಕೇಸಸ್ ಪೆಂಡಿಂಗ್ ಇದೆ, ಆಗ್ತಿಲ್ಲ. ಇನ್ನು ಏನೇ ರೂಲ್ಸ್ ತಂದ್ರೂ ಇದಾಗ್ತಿಲ್ಲ. ಇದಕ್ಕೆ ಏನನ್ನ ಒಂದು ಸ್ಟ್ರಿಕ್ಟಾಗಿ ರೂಲ್ಸ್ ತರಬೇಕು. ಆ ರೂಲ್ಸ್ ತರಬೇಕನ್ನ ನಾವು ವಾಯ್ಸ್ನ ರೈಸ್ ಮಾಡಬೇಕು. ಮತ್ತು NCW ಅನ್ನೋದನ್ನು ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅನ್ನೋ ಇದನ್ನು ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದೆ. ಮತ್ತು ಇನ್ನು ಹೊರಗೆ ಏನು ಸತ್ಯಾಂಶ ಬರುತ್ತೋ ನನಗೆ ಗೊತ್ತಿಲ್ಲ. ರೀಸೆಂಟ್ ನೋಡ್ರೆ ಒಂದು 30 ಜನದಲ್ಲಿ 15 ಜನ ಸಿಕ್ಕಿದ್ದಾರೆ ಅಂತ ಹೇಳ್ತಿದ್ದಾರೆ. 15 ಜನ ಸಿಕ್ಕಿದ್ದಾರೆ, ಅವ್ರಿಗೇನೋ ರೋಡಲ್ಲಿ ಇನ್ನೇನು ಹಾಕ್ತಾರೆ, ಅವ್ರ ಶಿಕ್ಷೆ ಬರೋಷ್ಟು ಇನ್ನೂ 30-40 ವರ್ಷ ಆಗುತ್ತೆ. ಆ ದಿನ ಹೇಳೋದಂತಂದರೆ, ಏನೇ ಒಂದು ವಿಷಯ ಆದ್ರೂ ಪ್ರತಿಯೊಂದು ತಿಳ್ಕೊಂಡು ನಾವು ಇಂಟರ್ಫಿಯರ್ ಆಗಿ ನ್ಯಾಯ ಕೊಡಿಸೋದಕ್ಕೆ ಹೊರಡಬೇಕು, ವಾಯ್ಸ್ನ ರೈಸ್ ಮಾಡಬೇಕು. ಈ ಥರ ಸ್ಟಾಪ್ ಆಗಬೇಕಂತಂದರೆ ಈಗಿರೋ ಯೂತ್ಸ್ ಆಗ್ಬೋದು, ಪ್ರತಿಯೊಬ್ಬರು ಎಲ್ಲೋ ಆಗಿದೆ ಬಿಡು ಅಂತ ಬಿಟ್ಬಿಡ್ಬಾರ್ದು. ನಾಳೆ ನಮ್ಮಲ್ಲೂ ಆಗ್ಬೋದು.
ಇವತ್ತಿಂದನೇ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾ ಬರ್ತೀರಿ. ಒಬ್ಬರು ನೋಡಿ ಒಬ್ಬರು ಮಾಡಿದ್ರೆ ಅದೆಲ್ಲ ಸ್ಟಾಪ್ ಆಗ್ಬೋದು, ಭಯ ಬೀಳ್ಬೋದು ಟಕ್ಕು. ಇಷ್ಟು ಮಾತುಗಳು ಹೇಳ್ತಾ ಹೇಳ್ತಿದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.